ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಅದೇ ರೀತಿಯಾಗಿ ಪಾರ್ಟ್ ಒನ್ನಲ್ಲಿ ನಾನು ಪ್ರೋ ಕಬಡ್ಡಿ ಲೀಗ್ನ ಶೆಡ್ಯೂಲ್ ಆದಂಥ ಹೈದರಾಬಾದ್ನಲ್ಲಿ ಯಾವ್ಯಾವ ವೆನ್ಯೂಸ್ಗಳಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಮ್ಯಾಚ್ಗಳಾಗುತ್ತೆ ಅಂತೆಲ್ಲ ಅಪ್ಡೇಟ್ನ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇದು ಪಾರ್ಟ್ ಟು ಅಂತ ಅಂದ್ಕೊಳ್ಳಿ. ಅದೇ ರೀತಿಯಾಗಿ ಇದು ನೋಡಿಯಾ ಲೆಗ್ಗಲ್ಲಿ ಯಾವ್ಯಾವ ರೀತಿ IPL PKL ಸೀಸನ್ 11ನ ಫಿಕ್ಚರ್ಸ್ಗಳಿವೆ ಅಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತೀವಿ, ಇನ್ನೂ ಹೆಚ್ಚಿನ ಸ್ಪೋರ್ಟ್ಸ್ PKL ಎಲ್ಲ ರೀತಿಯ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಬನ್ನಿ. ಸೀಸನ್ 11 ಫಿಕ್ಚರ್ಸ್ ನೋಡಿಯಾದಲ್ಲಿ ಯಾವ್ಯಾವ ರೀತಿ ಇದೆ ಅಂತ ನೋಡ್ಬಿಡೋಣ. ಮ್ಯಾಚ್ ನಂಬರ್ 45 ನವೆಂಬರ್ 10ನೇ ತಾರೀಕಿಗೆ UP ಯೋಧಾ ಹಾಗೂ ಯು ಮುಂಬೈ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 46 46 ನವೆಂಬರ್ 10ನೇ ತಾರೀಕಂದು ಗುಜರಾತ್ ಜೈನ್ಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 47 ಗುಜರಾತ್ ಜೈನ್ಸ್ ಹಾಗೂ ಪಟ್ನಾ ಪೈರೇಟ್ಸ್ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 48 ನವೆಂಬರ್ 11ನೇ ತಾರೀಕಂದು ಯು ಮುಂಬೈ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 49 ನವೆಂಬರ್ 12ರಂದು ಬೆಂಗಳೂರು ಬುಲ್ಸ್ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 50 ನವೆಂಬರ್ 12ನೇ ತಾರೀಕಂದು ದಬಾಂಗ್ ದಿಲ್ಲಿ ಹಾಗೂ ಪುನೇರಿ ಪಲ್ಟನ್ಸ್ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 51 ಗುಜರಾತ್ ಜೈನ್ಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ಇದೆ 13ನೇ ತಾರೀಕಂದು. ಅದೇ ರೀತಿಯಾಗಿ ನವೆಂಬರ್ 13ರಂದು ಮ್ಯಾಚ್ ನಂಬರ್ 52 ಪಟ್ನಾ ಪೈರೇಟ್ಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ 13ನೇ ತಾರೀಕಂದು ಆಗ್ತಾಯಿದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 53 UP ಯೋಧಾಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ನವೆಂಬರ್ 14ರಂದು ಆಗ್ತಾಯಿದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 54 ತಮಿಳ್ ತಲೈವಾಸ್ ಹಾಗೂ ಯು ಮುಂಬೈ ನಡುವೆ ನವೆಂಬರ್ 14ರಂದು ಆಗ್ತಾಯಿದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 55 ನವೆಂಬರ್ 15ನೇ ತಾರೀಕಂದು ಪಟ್ನಾ ಪೈರೇಟ್ಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ನಡೀತಿದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 56 ನವೆಂಬರ್ 15ನೇ ತಾರೀಕಂದು ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಹಾಗೂ ಗುಜರಾತ್ ಜೈನ್ಸ್ ನಡುವೆ ನಡೀತಿದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 57 ನವೆಂಬರ್ 16ನೇ ತಾರೀಕಂದು ಬೆಂಗಾಲ್ ವಾರಿಯರ್ಸ್ ಹಾಗೂ ತಮಿಳ್ ತಲೈವಾಸ್ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 58 ದಬಾಂಗ್ ದಿಲ್ಲಿ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ನವೆಂಬರ್ 16ನೇ ತಾರೀಕಂದು ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 59 ಹರಿಯಾಣ ಸ್ಟೀಲರ್ಸ್ ಹಾಗೂ ತಮಿಳ್ ತಲೈವಾಸ್ ನಡುವೆ ನವೆಂಬರ್ 17ನೇ ತಾರೀಕಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 60 ನವೆಂಬರ್ 17ರಂದು ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಹಾಗೂ ಪುನೇರಿ ಪಲ್ಟನ್ಸ್ ನಡುವೆ ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 61 ಬೆಂಗಳೂರು ಬುಲ್ಸ್ ಹಾಗೂ ಯು ಮುಂಬೈ ನಡುವೆ ನವೆಂಬರ್ 18ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 62 ನವೆಂಬರ್ 18ನೇ ತಾರೀಕಂದು ತೆಲುಗು ಟೈಟನ್ಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ನವೆಂಬರ್ 18ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 63 ಪುನೇರಿ ಪಲ್ಟನ್ಸ್ ಹಾಗೂ UP ಯೋಧಾಸ್ ನಡುವೆ ನವೆಂಬರ್ 19ನೇ ತಾರೀಕಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 64 ಬೆಂಗಳೂರು ಬುಲ್ಸ್ ಹಾಗೂ ಪಟ್ನಾ ಪೈರೇಟ್ಸ್ ನಡುವೆ ನವೆಂಬರ್ 19ನೇ ತಾರೀಕಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 65 ದಬಾಂಗ್ ದಿಲ್ಲಿ ಹಾಗೂ ಗುಜರಾತ್ ಜೈನ್ಸ್ ನಡುವೆ ನವೆಂಬರ್ 20ನೇ ತಾರೀಕಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 66 ತೆಲುಗು ಟೈಟನ್ಸ್ ಹಾಗೂ ಯು ಮುಂಬೈ ನಡುವೆ ನವೆಂಬರ್ 20ನೇ ತಾರೀಕಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 67 ಬೆಂಗಳೂರು ಬುಲ್ಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ನವೆಂಬರ್ 21ನೇ ತಾರೀಕಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 68 ನವೆಂಬರ್ 21ನೇ ತಾರೀಕಂದು ಬೆಂಗಾಲ್ ವಾರಿಯರ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 69 ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಹಾಗೂ ದಬಾಂಗ್ ದಿಲ್ಲಿ ನಡುವೆ ನವೆಂಬರ್ 22ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 70 ತಮಿಳ್ ತಲೈವಾಸ್ ಹಾಗೂ UP ಯೋಧಾಸ್ ನಡುವೆ ನವೆಂಬರ್ 22ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 71 ಗುಜರಾತ್ ಜೈನ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ನವೆಂಬರ್ 23ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 72 ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ನವೆಂಬರ್ 23ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 72 ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ನವೆಂಬರ್ 23ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 73 ಪುನೇರಿ ಪಲ್ಟನ್ಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ನಡುವೆ ನವೆಂಬರ್ 24ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಪಟ್ನಾ ಪೈರೇಟ್ಸ್ ಹಾಗೂ UP ಯೋಧಾಸ್ ನಡುವೆ ಮ್ಯಾಚ್ ನಂಬರ್ 74 ನವೆಂಬರ್ 24ರಂದು ಆಗ್ತಾ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 75 ನವೆಂಬರ್ 25ರಂದು ಯು ಮುಂಬೈ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 76 ನವೆಂಬರ್ 25ರಂದು ನಡೆಯುವಂಥದ್ದು ಪುನೇರಿ ಪಲ್ಟನ್ಸ್ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 77 ದಬಾಂಗ್ ದಿಲ್ಲಿ ಹಾಗೂ ಪಟ್ನಾ ಪೈರೇಟ್ಸ್ ನಡುವೆ ನವೆಂಬರ್ 26ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 78 UP ಯೋಧಾಸ್ ಹಾಗೂ ತಮಿಳ್ ತಲೈವಾಸ್ ನಡುವೆ ನವೆಂಬರ್ 26ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 79 ಹರಿಯಾಣ ಸ್ಟೀಲರ್ಸ್ ಹಾಗೂ ಪುನೇರಿ ಪಲ್ಟನ್ಸ್ ನಡುವೆ ನವೆಂಬರ್ 27ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 80 ಬೆಂಗಾಲ್ ವಾರಿಯರ್ಸ್ ಹಾಗೂ ಗುಜರಾತ್ ಜೈನ್ಸ್ ನಡುವೆ ಮ್ಯಾಚ್ ಇದೆ ನವೆಂಬರ್ 27ರಂದು. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 81 UP ಯೋಧಾಸ್ ಹಾಗೂ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ನಡುವೆ ನವೆಂಬರ್ 28ನೇ ತಾರೀಕಂದು ಆಗ್ತಾ ಇದೆ. ಇದು ನೋಡಿಯಾದಲ್ಲೇ ಎಲ್ಲ ಇದು ವೆನ್ಯೂಸ್ ಕೂಡ ನೋಡಿಯಾದಲ್ಲೇ ಆಗ್ತಾ ಇರೋದು. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 82 ಯು ಮುಂಬೈ ಹಾಗೂ ತೆಲುಗು ಟೈಟನ್ಸ್ ನಡುವೆ ನವೆಂಬರ್ 28ರಂದು ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 83 ತಮಿಳ್ ತಲೈವಾಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ನಡುವೆ ನವೆಂಬರ್ 29ರಂದು ಮ್ಯಾಚ್ ಆಗ್ತಾ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 84
ಗುಜರಾತ್ ಜೈನ್ಸ್ ಹಾಗೂ ಪುನೇರಿ ಪಲ್ಟನ್ಸ್ ನಡುವೆ ನವೆಂಬರ್ 29ರಂದು ಮ್ಯಾಚ್ ಆಗ್ತಾ ಇದೆ. ಅದೇ ರೀತಿಯಾಗಿ ಕೊನೆಯದಾಗಿ ಇನ್ನು 4 ಮ್ಯಾಚ್ಗಳಿವೆ, ಅಂದರೆ ನೋಡಿಯಾದಲ್ಲಿ ಆಗುವಂಥದ್ದು. ಮ್ಯಾಚ್ ನಂಬರ್ 85 ನವೆಂಬರ್ 30ರಂದು ಪಟ್ನಾ ಪೈರೇಟ್ಸ್ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 86 ನವೆಂಬರ್ 30ರಂದು ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಹಾಗೂ ತೆಲುಗು ಟೈಟನ್ಸ್ ನಡುವೆ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 87 ಡಿಸೆಂಬರ್ 1ನೇ ತಾರೀಕಂದು ತಮಿಳ್ ತಲವಾಸ್ ಹಾಗೂ ದಬಾಂಗ್ ದಿಲ್ಲಿ ನಡುವೆ ಮ್ಯಾಚ್ ಇದೆ. ಅದೇ ರೀತಿಯಾಗಿ ಮ್ಯಾಚ್ ನಂಬರ್ 88 ಡಿಸೆಂಬರ್ 1ನೇ ತಾರೀಕಂದು ಬೆಂಗಾಲ್ ವಾರಿಯರ್ಸ್ ಹಾಗೂ ಪಟ್ನಾ ಪೈರೇಟ್ಸ್ ನಡುವೆ ಮ್ಯಾಚ್ ಇದೆ. ಇದಿಷ್ಟು ನೋಡಿಯಾ ವೆನ್ಯೂಸ್, ಅಂದರೆ ನೋಡಿಯಾ ಗ್ರೌಂಡಲ್ಲಿ ಆಗುವಂಥ ಸೀಸನ್ 11ನ ಪಾರ್ಟ್ 2 ಆಗಿದೆ. ಅಂದರೆ ಇದಿಷ್ಟು ಫಿಕ್ಚರ್ಸ್ಗಳಿವೆ. ಇನ್ನು ನೆಕ್ಸ್ಟ್ ಹೈದರಾಬಾದ್ನಲ್ಲಿ ಯಾವ್ಯಾವ ರೀತಿ ಹೈದರಾಬಾದ್ ಆಗಿತ್ತು, ಅದೇ ರೀತಿಯಾಗಿ ನೋಡಿಯಾದಾಗಿತ್ತು. ಇನ್ನು ನೆಕ್ಸ್ಟ್ ಪುಣೆದು ಏನೋ ಇರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಮತ್ತೊಂದು ಪಾರ್ಟ್ 3 ಬರ್ತೇನೆ. PKLನ 11ನ 3ನೇ ಸ್ಟೇಡಿಯಮಲ್ಲಿ 3ನೇ ಶೆಡ್ಯೂಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲೇ ಬರ್ತೇನೆ. ಇಲ್ಲಿವರೆಗೂ ನೋಡಿದ್ರಿಂದ ಒಳ್ಳೆ ಅನಿಸ್ತಾ ಇದೆ. ಅದೇ ರೀತಿ ಇನ್ನಷ್ಟು ವೀಡಿಯೋ ಮುಖಾಂತರ ಬರ್ತೇನೆ. ಅದಕ್ಕೋಸ್ಕರ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ.